ಸ್ವದೇಶಿ ಬಳಸಿ ದೇಶ ಉಳಿಸಿ ಸ್ವದೇಶಿ ಜಾಗೃತಿ ಅಭಿಯಾನ. ಮಾಗಡಿ ಪಟ್ಟಣದ ಬಾಲಾಜಿ ಚಿತ್ರಮಂದಿರ ರಸ್ತೆ ಎನ್ಇಎಸ್ ಬಡಾವಣೆ ಮುಖಾಂತರ ಕಲ್ಯಾಗೇಟ್ ನರಸಿಂಹ ಸರ್ಕಲ್ನಲ್ಲಿ ಸ್ವದೇಶಿ ಜಾಗರಣ ಸೈಕಲ್ ಯಾತ್ರಿಕರಿಗೆ ಬರಮಾಡಿಕೊಂಡು ಪುಷ್ಪಾರ್ಚನೆ ಮಾಡುವ ಮುಖಾಂತರ ಆತ್ಮೀಯವಾಗಿ ಭಾಜಪ ಕಾರ್ಯಕರ್ತರು ಮುಖಂಡರು ಸ್ವಾಗತವನ್ನು ಕೋರಿದರು. ನಿವೃತ್ತ ಸೇನಾಧಿಕಾರಿಗಳು ಮತ್ತು ದೇಶಭಕ್ತ ಸೈಕಲಿಸ್ಟ್ಗಳು ಇಂದಿನಿಂದ ಸತ್ಯಸಾಯಿ ಸನಾತನ ಚಾರಿಟೇಬಲ್ ಅರ್ಜುನ್ ಬೆಟ್ಟಹಳ್ಳಿ ವತಿಯಿಂದ ದಿನಾಂಕ 13/12/2025 ಪ್ರಾರಂಭವಾಗಿ 21/1/2026 ಮುಕ್ತವಾಗಲಿರುವಂತಹ ಕರ್ನಾಟಕದಾದ್ಯಂತ 3600 ಕಿಲೋಮೀಟರ್ ಸ್ವದೇಶಿ ಜಾಗರಣ ಸೈಕಲ್ ಯಾತ್ರಿಕರಿಗೆ ಮಾಗಡಿ ನಗರಕ್ಕೆ ಸ್ವಾಗತಿಸಿ ಪುಷ್ಪಾರ್ಚನೆ ಮಾಡುವ ಮೂಲಕ ರಾಮನಗರದ ಕಡೆಗೆ ಬೀಳ್ಕೊಡುಗೆ ನೀಡಲಾಯಿತು. ದೇಶಭಕ್ತ ಭಾರತೀಯ ವ್ಯಾಪಾರಸ್ಥರು ವಿದೇಶಿ ವಸ್ತುಗಳನ್ನು ಬಹಿಷ್ಕರಿಸಿ ಸ್ವದೇಶಿ ವಸ್ತುಗಳನ್ನು ತಮ್ಮದಾಗಿಸಿಕೊಂಡಾಗ ಮಾತ್ರ ಆತ್ಮನಿರ್ಭರ ಭಾರತಕ್ಕೆ ಒಂದು ಅರ್ಥ ಬರಲಿದೆ. ವಿದೇಶಿ ಕಂಪನಿಗಳು ದೇಶವನ್ನು ಲೂಟಿ ಮಾಡ್ತಾ ಇದ್ದು, ಭಾರತದಲ್ಲಿ ತಯಾರಾಗುವಂತಹ ವಸ್ತುಗಳನ್ನು ಬಳಸುವುದರಿಂದಾಗಿ ದೇಶ ಸಶಕ್ತ ಆಗುವುದರಲ್ಲಿ ಅನುಮಾನವಿಲ್ಲ ಅಂತ ಕಿರಣ್ ಕೆ.ಆರ್. ಕೆಂಚಾಳಿ ಅವರು ತಿಳಿಸಿದರು. ಇದೇ ಸಂದರ್ಭದಲ್ಲಿ ನಿವೃತ್ತ ಸೈನಿಕರಾದಂತಹ ಮಾಗಡಿ ಶಿವಲಿಂಗಯ್ಯ, ದೊಡ್ಡಿ ರಾಜೇಶ್, ದೊಡ್ಡಿ ವೀರೇಶ್ ಕುಮಾರ್ ಮತ್ತು ಡೆಲ್ಲಿ ನಾರಾಯಣಸ್ವಾಮಿ, ಪ್ರಾಣಿ ಪ್ರಿಯ, ಧನಂಜಯ್, ತಿರುಮಲೆ ಭಾಸ್ಕರ್, ಎನ್ಇಎಸ್ ಆನಂದ್ ಮತ್ತು ಬೋರ್ಮಣಿ ಆನಂದ, ಮಧುರ, ಕೇಶವ್, ಕುಮಾರ ಉಪಾರ್ತಿ ಮತ್ತು ಮಂಜುನಾಥ್ ಸಂಕಿಘಟ್ಟ, ಜಗದೀಶ್ ಹಾಗೂ ಸಾರ್ವಜನಿಕ ಸಮಾಜ ಬಂಧುಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಹಲೋ, ಆಂಟಿ ಬತ್ತು. ಎಲ್ಲ ಹಿರಿಯರಿಗೆ ನಮಸ್ಕಾರ. ಪುಣ್ಯಭೂಮಿ ಮಾಗಡಿಗೆ ಸ್ವಾಗತವನ್ನು ಬಯಸುತ್ತೇನೆ. ಸ್ವದೇಶಿ ಬಳಸಿ ದೇಶ ಬೆಳೆಸಿ ಈ ಒಂದು ಯಾತ್ರೆಯ ಅಂಗವಾಗಿ ಎಲ್ಲ ನಾಡಿನ ಹಿರಿಯರು ಬಂದಿದ್ದಾರೆ. ಪುಣ್ಯಭೂಮಿ ಮಾಗಡಿಯ ಮಹಾಸಂಸ್ಕೃತಿ ಸಜ್ಜನ ಬಂಧುಗಳ ಪರವಾಗಿ ಸ್ವಾಗತಿಸ್ತೇನೆ. ತಮ್ಮ ಈ ಒಂದು ಸೈಕಲ್ ಯಾತ್ರೆಯ ಉದ್ದೇಶವನ್ನು ವಿವರಿಸುತ್ತೇನೆ. ನಾಗರಿಕರಿಗೆಲ್ಲ ನಮಸ್ಕಾರ. ನನ್ನ ಹೆಸರು ರಮೇಶ್ ಕಿಸೆ ಅಂತೇಳಿ. ನಾವು 38 ದಿನಗಳ ಕಾಲ ಕರ್ನಾಟಕದಾದ್ಯಂತ ಸುತ್ತಾಡಿ ಈ ಒಂದು ಸ್ವದೇಶಿ ಜಾಗರಣೆಯ ಬಗ್ಗೆ ಅರಿವನ್ನು ಮೂಡಿಸಬೇಕು ಜನರಲ್ಲಿ ಅನ್ನೋ ಉದ್ದೇಶದಿಂದ ನಾವು ಈ ಸೈಕಲ್ ಯಾತ್ರೆಯನ್ನು ಕೈಗೊಂಡಿದ್ದೇವೆ. ಮುನ್ಸ್ವಾಮಿ ಬ್ರಿಗೇಡಿಯರ್ ರವಿ ಮುನ್ಸ್ವಾಮಿಯವರ ನೇತೃತ್ವದಲ್ಲಿ ನಾವು 20 ಜನರ ತಂಡ ಎಲ್ಲ ಕಡೆ ಪ್ರವಾಸ ಮಾಡಬೇಕು ಅಂತೇಳಿ ಒಟ್ಟು 38 ದಿನಗಳ ಕಾಲ ನಾವು 31 ಜಿಲ್ಲೆಗಳು, ಹಾಗೆಯೇ ಸುಮಾರು ಒಂದು 100ಕ್ಕೂ ಹೆಚ್ಚು ತಾಲೂಕುಗಳು ಹಾಗೂ ಸಾವಿರಾರು ಗ್ರಾಮಗಳನ್ನು ನಾವು ಆ ಒಂದು ನಿಟ್ಟಿನಲ್ಲಿ ಭೇಟಿ ಮಾಡಬೇಕು ಅಂತ ಹೇಳಿ ಮತ್ತು ಮೂಲ ಉದ್ದೇಶ ಪ್ರಧಾನಿ ನರೇಂದ್ರ ಮೋದಿ ಅವರು ಹಾಕ್ಕೊಂಡಿರುವಂಥ ಒಂದು ಮಹದಾಕಾಂಕ್ಷೆಯ ಒಂದು ಯೋಜನೆ ಏನಪ್ಪ ಅಂತ ಹೇಳಿದ್ರೆ ಆತ್ಮನಿರ್ಭರ ಭಾರತ, ಮೇಕ್ ಇನ್ ಇಂಡಿಯಾ, ಸ್ವದೇಶಿಯನ್ನು ಬಳಸಿ ದೇಶವನ್ನು ಬೆಳೆಸಿ ಇದರ ಒಂದು ಪ್ರಚಾರವನ್ನು ಜನರಲ್ಲಿ ಮೂಡಿಸಬೇಕು ಅನ್ನುವಂಥದ್ದು. ಅಂತ ಹೇಳಿದ್ರೆ ನಾವು ದೇಶೀಯವಾಗಿ ನಾವೇನು ಉತ್ಪನ್ನ ಮಾಡ್ತೀವಿ ಹೆಚ್ಚೆಚ್ಚು ಅದನ್ನು ಬಳಸಬೇಕು. ವಿದೇಶಿ ವಸ್ತುಗಳಿಗೆ ನಾವು ಮಾರು ಹೋಗದೇನೆ, ಅವುಗಳಿಗೆ ಆಸೆ ಪಡದೇನೆ ನಮ್ಮ ದೇಶದಲ್ಲೇ ನಾವು ಅಂತ ಹೇಳಿದ್ರೆ ಆ ಮೂಲಕ ನಾವೇನು ಮಾಡ್ಬೋದು, ಹೆಚ್ಚೆಚ್ಚು ಉದ್ಯೋಗಗಳನ್ನು ಸೃಷ್ಟಿ ಮಾಡ್ಬೋದು. ಹಾಗೆ ನಮ್ಮ ವಸ್ತುಗಳಿಗೆ ಹೆಚ್ಚು ಬೆಲೆಯನ್ನು ಕಲ್ಪಿಸ್ಕೊಡ್ಬೋದು. ಹಾಗೆ ನಮ್ಮಲ್ಲಿರುವಂತಹ ಒಬ್ಬ ಕಾರ್ಮಿಕರಿರ್ಬೋದು ಅಥವಾ ಯಾರೇ ಒಬ್ಬ ಆರ್ಟಿಸಾನ್ಗಳಿರ್ಬೋದು, ಅವರಿಗೆಲ್ಲ ಕೂಡ ನಾವು ಪ್ರೋತ್ಸಾಹ ಕೊಡೋದಕ್ಕೆ ಅನುಕೂಲ. ಈ ಮೂಲಕ ನಾವು ವಿದೇಶದಿಂದ ಮಾಡ್ತಿರುವಂಥ ಆಮದನ್ನು ಕಡಿಮೆ ಮಾಡಿ ನಮ್ಮ ದೇಶದ ವಸ್ತುಗಳಿಗೆ ಬೆಲೆ ಬರುವಂತೆ ಮಾಡಿ ಹೆಚ್ಚು ಉತ್ಪನ್ನ ಮಾಡಿ ನಮ್ಮ ಅರ್ಥವ್ಯವಸ್ಥೆಯನ್ನು ಮತ್ತಷ್ಟು ಬಲಗೊಳಿಸಬೇಕು ಅನ್ನುವಂತಹ ಉದ್ದೇಶದಿಂದ ಈ ಯಾತ್ರೆಯನ್ನು ನಾವು ಕೈಗೊಂಡು ಜನರಲ್ಲಿ ಇದರ ಬಗ್ಗೆ ಹೆಚ್ಚೆಚ್ಚು ಪ್ರಚಾರ ಮಾಡಬೇಕು ಅಂತೇಳಿ ನಾವೆಲ್ಲ ಹೊರಟಿದ್ದೇವೆ. ಇದು ನಮ್ಮ ಮೂಲಕ. ಮತ್ತು ಎಷ್ಟು ಜನ ಹೊರಟಿದ್ದಾರೆ? ನಾವು 20 ಜನ ನಾವು ಹೊರಟಿದ್ದೇವೆ. ಸೈಕ್ಲಿಸ್ಟ್ಗಳು ಸೈಕಲ್ ಮಾಡುವಂತಾದರೆ 20 ಜನ ನಾವು ಹೊರಟಿದ್ದೇವೆ. ನಾವು ಇವತ್ತು ಪ್ರಾರಂಭ ಮಾಡಿದ್ದೇವೆ. ಜನವರಿ 20 ಇದು ಮುಕ್ತಾಯಗೊಳ್ಳುತ್ತೆ. 38 ದಿನಗಳ ಕಾಲ ನಾವು ಈ ಪ್ರವಾಸವನ್ನು ಮಾಡ್ತೇವೆ. ನಮ್ಮ ಸೈಕಲ್ ಯಾತ್ರೆಯಲ್ಲಿ ಅನ್ನದಾತ ರೈತರ ಬಗ್ಗೆ ಏನಾದರೂ? ಖಂಡಿತವಾಗಲೂ ಸರ್, ಖಂಡಿತವಾಗಲೂ. ಈಗ ಏನಾಗಿದೆ ಅಂತ ಹೇಳಿದ್ರೆ ನಮ್ಮಲ್ಲಿ ನಮ್ಮ ಭಾರತದ ಜೀವನಾಡಿ ಇರುವಂತಹದೇ ಗ್ರಾಮೀಣ ಪ್ರದೇಶದಲ್ಲಿ. ಗ್ರಾಮೀಣ ಪ್ರದೇಶ ಅಂತ ಕೂಡಲೇ ನಾವು
ಮೂಲವಾಗಿ ನಾವು ರೈತರು ಮಾಡುವಂಥ ಉತ್ಪನ್ನಗಳು, ಆಹಾರ ಉತ್ಪನ್ನ ಇರ್ಬೋದು, ಅಥವಾ ನಾವು ಉಡುವಂತಹ ಉಡುಪುಗಳಿರ್ಬೋದು ನಿಮಗೆ, ಅಥವಾ ಬೇರೆ ಯಾವುದೇ ಒಂದು ವಸ್ತು ಇರ್ಬೋದು, ರೈತರು ತಯಾರು ಮಾಡುವಂಥ ವಸ್ತುಗಳೇನಿದೆ ನಾವು ಆಮದನ್ನು ಮಾಡದೆ ಅಂತಹ ವಸ್ತುಗಳನ್ನು ನಮ್ಮಲ್ಲೇ ನಾವು ಬಳಕೆ ಮಾಡಬೇಕು. ಉದಾಹರಣೆಗೆ ಸ್ಥಳೀಯವಾಗಿ ನಾವು ಮಾಡೋದಕ್ಕೆ ನಮ್ಮ ಪ್ರಧಾನಿಯವರು ಒಂದು ಉತ್ತಮ ಚೌಕಟ್ಟನ್ನು ಹಾಕ್ಕೊಟ್ಟಿದ್ದಾರೆ. ಏನಪ್ಪ ಅಂತ ಹೇಳಿದ್ರೆ ಒನ್ ಸ್ಟೇಷನ್ ಒನ್ ಶಾಪ್ ಅಂತೇಳಿ, ಬಹುಶಃ ನೀವು ಎಷ್ಟು ಜನ ಕೇಳಿದಿರೋ ನನಗೆ ಗೊತ್ತಿಲ್ಲ. ಅದನ್ನು ನೀವು ಬೆಂಗಳೂರು ರೈಲ್ವೆ ಸ್ಟೇಷನ್ಗೆ ಹೋದರೆ ಅಲ್ಲಿ ಒಂದು ಕೌಂಟರ್ ಇದೆ, ಒನ್ ಸ್ಟೇಷನ್ ಒನ್ ಸ್ಟಾಪ್ ಒನ್ ಶಾಪ್ ಅಂತ ಹೇಳಿದ್ರೆ ಆ ಸ್ಥಳೀಯವಾಗಿ ನಾವು ಏನು ಜನಪ್ರಿಯವಾಗಿದೆ ವಸ್ತುವನ್ನು ಏನು ತಯಾರು ಮಾಡ್ತೀವಿ ಅದನ್ನು ಅಲ್ಲಿ ಮಾರಾಟ ಮಾಡುವಂತಹದ್ದು. ಮತ್ತು ಅಲ್ಲಿ ಇರುವಂತಹ ನಮ್ಮ ಮಹಿಳೆಯರ ಸ್ವಸಹಾಯ ಗುಂಪುಗಳು ಅಥವಾ ರೈತರು ಅಥವಾ ಕಾರ್ಮಿಕ ಗುಂಪುಗಳು ಇಂಥವ್ರು ಬಂದು ಅಲ್ಲಿ ವ್ಯಾಪಾರ ಮಾಡಬೇಕು. ಆಮೇಲೆ ಸುದೀರ್ಘವಾಗಿ ಅವರೇ ವ್ಯಾಪಾರ ಮಾಡೋದಲ್ಲ, ಒಂದು 15 ದಿನ 20 ದಿನ ಕಾಲ ಮಾತ್ರ ಅವ್ರಿಗೆ ಅವಕಾಶ ಕೊಡ್ತಾರೆ. ಅಲ್ಲಿ ಮತ್ತೊಂದು ವಸ್ತು ಸ್ಥಳೀಯವಾಗಿ ಏನು ಜನಪ್ರಿಯ ಆಗಿದೆ ಅದನ್ನು ತೊಗೊಂಡ್ಬರ್ತಾರೆ ಅಲ್ಲಿಗೆ, ಅದನ್ನು ನೀವು ಮಾರಾಟ ಮಾಡಿ. ಉದಾಹರಣೆಗೆ ಯಾವುದೋ ಒಂದು ಬಟ್ಟೆ, ಈಗ ರಾಮನಗರದಲ್ಲಿ ಇರುವಂತಹ ಆಟಿಕೆಗಳಿರ್ಬೋದು, ನಿಮಗೆ ಆಟಿಕೆಗಳನ್ನು ಅಲ್ಲಿ ಮಾರಾಟ ಮಾಡಿ ಹೇಳಬೇಕು, ನೋಡಿ ಇದು ನಮ್ಮ ದೇಶದಲ್ಲೇ ತಯಾರಾಗುವಂಥದ್ದು, ನಮ್ಮ ರಾಜ್ಯದಲ್ಲೇ ಆಗುವಂಥದ್ದು, ಹತ್ತಿರದ ಚನ್ನಪಟ್ಟಣದಲ್ಲಿ ಆಗ್ತಾ ಇದೆ, ಇದನ್ನು ನೀವು ಹೆಚ್ಚೆಚ್ಚು ಕೊಂಡ್ಕೊಳ್ಳಿ. ನಾವು ಚೈನಾದಿಂದ ಬರೋ ಟಾಯ್ಸ್ನ ತಗೋತೀವಿ, ಲಿಯೋ ಟಾಯ್ಸ್ ತಗೋತೀವಿ, ಅದನ್ನೆಲ್ಲ ಬಿಡಿ, ನಮ್ಮ ಚನ್ನಪಟ್ಟಣದ ಆಟದ ಸಾಮಾನುಗಳನ್ನೇ ತಗೊಳ್ಳಿ. ಹೀಗೆ ನಮ್ಮಲ್ಲಿ ಬೆಳೆಯುವಂತಹ ಮೈಸೂರು ರಸಬಾಳೆ ಇರ್ಬೋದು, ಹಾಗೆ ರೇಷ್ಮೆ ಸೀರೆಗಳಿರ್ಬೋದು, ಅಥವಾ ಸ್ಯಾಂಡಲ್ ವುಡ್ ಸೋಪ್ ಇರ್ಬೋದು, ನಿಮಗೆ ಇಂತಹದನ್ನು ನಾವು ಜನಪ್ರಿಯ ಮಾಡಬೇಕು. ಸೊ ಅದನ್ನು ಒನ್ ಸ್ಟೇಷನ್ ಅಂದರೆ ದೇಶದಾದ್ಯಂತ ಮಾಡಿರುವಂತಹ ವ್ಯವಸ್ಥೆ ಇದು. ನಿಮಗೆ ಕೇವಲ ಮೈಸೂರು ಬೆಂಗಳೂರಿನಲ್ಲ, ನಿಮಗೆ ಎಲ್ಲೆಲ್ಲಿ ರೈಲ್ವೆ ಸ್ಟೇಷನ್ಗಳಿದೆ, ದೊಡ್ಡ ದೊಡ್ಡ ರೈಲ್ವೆ ಸ್ಟೇಷನ್ಗಳು, ಅಲ್ಲೇ ಇಂತಹ ಒಂದು ವಸ್ತು ಅಂದರೆ ಆ ಸ್ಥಳೀಯವಾಗಿ ಇರುವಂಥ ಜನಪ್ರಿಯ ವಸ್ತುಗಳನ್ನು ಮಾರಾಟ ಮಾಡಬೇಕು, ಹೆಚ್ಚು ಜನಪ್ರಿಯ ವಸ್ತು ಅಂತ. ಈ ರೀತಿಯೂ ಕೂಡ ನಾವು ಸ್ವದೇಶಿಯನ್ನು ಬೆಳೆಸಬೇಕು ಅನ್ನುವಂತಹ ಒಂದು ಮಹದಾಶಯ ಇಟ್ಕೊಂಡಿದ್ದೀವಿ. ಈಗ ಎಲ್ಲದರ ಉದ್ದೇಶ ಅಂತಿಮವಾಗಿ ಏನು ಅಂತ ಹೇಳಿದ್ರೆ ಆತ್ಮನಿರ್ಭರ ಭಾರತ ಅಂತ ಹೇಳಿದ್ರೆ ನಾವು ಸ್ವಾವಲಂಬಿಗಳಾಗಬೇಕು. ಯಾರ ಮೇಲೂ ಕೂಡ ನಾವು ಅವಲಂಬಿತರಾಗಬಾರ್ದು, ವಿದೇಶಗಳ ಮೇಲೆ ಅವಲಂಬಿತವಾಗಬಾರ್ದು. ಯಾಕೆ ಅಂತ ಹೇಳಿದ್ರೆ ನಮ್ಮ ಕಷ್ಟದ ಕಾಲದಲ್ಲಿ ಅವ್ರು ಯಾರೂ ನಮ್ಮ ನೆರವು ಬರೋದಿಲ್ಲ, ನಾವು ನಮ್ಮ ಕಾಲ ಮೇಲೆ ನಾವು ನಿಲ್ಲಬೇಕು ಅನ್ನುವಂತಹ ಉದ್ದೇಶದಿಂದ ಈ ಒಂದು ಸ್ವದೇಶಿ ಜಾಗರಣವನ್ನು ನಾವು ಕೈಗೊಂಡಿದ್ದೀವಿ. ಈ ಪ್ರಿಕಾಷನ್ಸ್ ಯಾವ ತೊಗೊಂಡಿದ್ದಾರೆ ನೀವು ಅಂದರೆ ಸರ್ ಟ್ರಾವೆಲ್ ಮಾಡೋದಕ್ಕೆ? ಸರ್ ಟ್ರಾವೆಲ್ ಅಂತ ಹೇಳಿದ್ರೆ ನಮಗೆ ಸೈಕಲ್ಗಳು ಇದ್ದಾವೆ. ಆ ಸೈಕಲ್ಲು ಹೊಡೆಯುವಾಗ ಬೇಕಾದಂತಹ ಒಂದು ಹೆಲ್ಮೆಟ್ ಇರ್ಬೋದು, ಅಥವಾ ಅದಕ್ಕೆ ನಮ್ಮ ಮುಂದೆ ಹೆಡ್ಲೈಟ್ ಇರ್ಬೋದು ಸೈಕಲ್ಲಿಗೆ, ಅಥವಾ ಹಿಂದೆ ಇರ್ಬೋದು, ಹಾಗೆಯೇ ನಮ್ಮ ಉಡುಪುಗಳು ಸಹ ಅಷ್ಟೇ. ಅದಕ್ಕೆ ಏನೇನು ನಮಗೆ ಅಂದರೆ ಯಾವುದೇ ರೀತಿ ಆರೋಗ್ಯಕ್ಕೆ ತೊಂದರೆ ಆಗಬಾರ್ದು, ಮತ್ತು ಬಿಸಿಲಿಂದ ಕೂಡ ಏನೇನು ರಕ್ಷಣೆ ಬೇಕು ಅಂತಹ ಎಲ್ಲ ವ್ಯವಸ್ಥೆಗಳನ್ನು ಮಾಡ್ಕೊಂಡಿದ್ದೇವೆ. ಒಂದು ಆ್ಯಂಬ್ಯುಲೆನ್ಸ್ನ ಯೂನಿಟು ಕೂಡ ನಮ್ಮ ಹಿಂದೆ ಬರುವಂಥ ವ್ಯವಸ್ಥೆ ಮಾಡಿದ್ದೇವೆ. ಹಾಗೆ ಏನಾದರೂ ಎಮರ್ಜೆನ್ಸಿ ಇದ್ದರೆ, ಯಾರಿಗಾದ್ರೂ ತೊಂದರೆ ಆದ ಪಕ್ಷದಲ್ಲಿ ಅಥವಾ ನಮ್ಮ ಸೈಕಲ್ಗೆ ಏನಾದರೂ ತೊಂದರೆ ಆದ ಪಕ್ಷದಲ್ಲಿ ಹೊಡೆಯೋಕ್ಕಾಗಲಿಲ್ಲ ಅಂತ ಹೇಳಿದ್ರೆ ಅದನ್ನು ಎತ್ತಾಕೊಂಡು ಹೋಗೋದಕ್ಕೂ ಕೂಡ ಒಂದು ವಾಹನ ನಮ್ಮ ಹಿಂದೆ ಬರ್ತಾ ಇದೆ. ನಮ್ಮ ಲಗೇಜನ್ನು ಕೂಡ ಅದರಲ್ಲಿ ನಾವು ಸಾಗಿಸ್ಕೊಂಡು ಬರ್ತಾ ಇದ್ದೀವಿ. ಈಗ ಸ್ವದೇಶಿ ಬಳಸಿ ಅನ್ನೋದರಲ್ಲಿ ಹಿಂದೆ ನಮ್ಮ ಕುರಿಯಿಂದ ತಯಾರು ಮಾಡಿದಂಥ ಕರಿಯ ಕಂಬಳಿಗಳು ಹೊರದೇಶಕ್ಕೆ ಹೋಗ್ತಾ ಇತ್ತು. ನಾನು ಹೇಳೋದೇನೆಂದರೆ ಮೂಲ ಕಸುಬುದಾರರಿಗೆ ಆತ್ಮನಿರ್ಭರದಲ್ಲಿ ಏನಾದರೂ ಅಗತ್ಯ ಇದೆಯಾ? ಅದು ಆತ್ಮನಿರ್ಭರ್ ಭಾರತದಲ್ಲಿ ಈಗ MSME ಅಂತ ಅದು ಬರುತ್ತೆ. ಅದು ಸರ್ಕಾರದ ಜೊತೆ ಅವರು ಕಾಂಟ್ರಾಕ್ಟ್ ಮಾಡಿಕೊಂಡು ಅದ್ರಲ್ಲಿ ಏನೇನಿದೆ ಅಂತ ಅದ್ರ ಬಗ್ಗೆ ಸ್ವಲ್ಪ ನಾವು ತಿಳ್ಕೋಬೇಕು. MSME ಅಂತ ಹೇಳಿದ್ರೆ ಸಾಹೇಬ್ ಹೇಳ್ದಂಗೆ ಮೀಡಿಯಂ ಸ್ಮಾಲ್ ಮಾರ್ಜಿನಲ್ ಎಂಟರ್ಪ್ರೈಸಸ್, ಮೂಲ ಕಸುಬುದಾರರಿಗೆ ಈ ಯೋಜನೆ ಬರುತ್ತೆ. ಬೇರಿಗೆ ನೀರಿರಿದ್ರೆ ದೇಶ ಉಳಿತದೆ, ಎಸ್, ಬೇರೆ ಬಿಟ್ಟು ಸುಳಿಗೆ ನೀರಿರಿದ್ರೆ ದೇಶ ಉಳಿಯೋದು ಕಷ್ಟ ಆಗುತ್ತೆ. ಹೌದು. ಹಾಗಾಗಿ ಮೂಲ ಕಸುಬುದಾರರು ಹಿಂದೆಲ್ಲ ಗುಡಿ ಕೈಗಾರಿಕೆಗಳಿತ್ತು. ಹೌದು, ನಮ್ಮ ಅದನ್ನ ಉತ್ತೇಜನ ಮಾಡೋದಕ್ಕೇನೆ MSME ಕಾನ್ಸೆಪ್ಟ್ ಅನ್ನು ತಂದಿದ್ದಾರೆ ಸರ್. ಅದರಲ್ಲಿ ಮೀಡಿಯಂ ಸ್ಮಾಲ್ ಮಾರ್ಜಿನಲ್ ಅಂತ ಹೇಳಿದ್ರೆ ಯಾರ್ಯಾರು ಚಿಕ್ಕ ಪುಟ್ಟ ನಮ್ಮ ಕೈಗಾರಿಕೆಗಳಿದ್ದಾರೆ ನಿಮಗೆ, ಅದರಲ್ಲೂ ಕೂಡ ನಾವು ಸ್ಥಳೀಯವಾಗಿ ಮಾಡುವಂತಹ ವಸ್ತುಗಳಿರ್ಬೋದು, ನಿಮ್ಮ ಪಾಟ್ರಿ ಇರ್ಬೋದು ಅಥವಾ ವಿವಿಂಗ್ ಇರ್ಬೋದು, ನಿಮಗೆ ಅಂತಹ ವಸ್ತುಗಳನ್ನು ಸಹ ಪ್ರೋತ್ಸಾಹ ಮಾಡಬೇಕು ಅಂತ ಹೇಳಿ ಆ MSME ಈಗ ಎಲ್ಲ ಒಂದೊಂದು ಮನೆ ಮಾಡಿದ್ದಾರೆ, ಎಲ್ಲ ಸೇರಿಕೊಂಡು ಈ ಪಾಲಿಸಿಗಳು ತಂದಿದೆ. ಸ್ವಲ್ಪ ಅದನ್ನು ತಿಳ್ಕೋಬೇಕು. MSME ಅಂತ ಹೇಳಿದ್ರೆ ಇಲ್ಲಿ ಬೆಂಗಳೂರಲ್ಲಿ ಇದಿದೆ, ಇಲ್ಲಿನೂ ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸ್ ಅಂತ ಅದರ ಆಫೀಸ್ಗಳಿದೆ, ಅಲ್ಲಿ ಹೋಗಿ ತಿಳ್ಕೊಂಡು ಎಲ್ಲರೂ ಒಗ್ಗೂಡಿ ಅದನ್ನು ಮುಂದುವರ್ಸೋದಕ್ಕೆ ನಾವೇ ಪ್ರಯತ್ನ ಪಡಬೇಕು. ನಾವು ಇದರ ಒಂದು ತಿಳುವಳಿಕೆ ಕೊಡ್ತಾ ಇದ್ವಿ. ಎರಡನೇದು, ನಮ್ಮ ದೇಶದ ಸ್ವದೇಶದ ಉತ್ಪಾದನೆ ಆಗುವಂಥ ಇವರು ಸಾಹೇಬ್ರು ಹೇಳಿದ್ದು ಎಲ್ಲ ನಮ್ಮ ಮತ್ತೆ ಹೇಳೋದಕ್ಕೆ ಇಷ್ಟಪಡಲ್ಲ, ಉಪಯೋಗಿಸ್ತಾರೆ. ಒಂದು, ಸಾರ್ವಜನಿಕರಿಗೆ ಅದು ಉತ್ಪಾದನೆ ಮಾಡೋದಕ್ಕೆ ಬೆಂಬಲ ಆಗುತ್ತೆ. ಎರಡನೇದು, ದೇಶದ ಆದಾಯ ಜಾಸ್ತಿ ಆಗುತ್ತೆ. ಆದಾಯ ಜಾಸ್ತಿ ಆದರೆ ದುಡ್ಡು ಜಾಸ್ತಿ ಆಗುತ್ತೆ. ಆ ದುಡ್ಡು ಜಾಸ್ತಿ ಆದರೆ ನಮ್ಮ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಡ್ಬೋದು. ಎರಡನೇದು, ಆರೋಗ್ಯ ಮುಖ್ಯವಾಗಿ ಕೊಡಬೇಕಾಗಿರೋದು ಇವೆರಡು ನನ್ನ ಯೋಚನೆ ಮಾಡೋದು. ದೇಶಭಕ್ತಿನೂ ಬೆಳೆಯುತ್ತೆ. ಸೊ ಆದ್ದರಿಂದ ಈಗ ಈ ಆಪರೇಷನ್ ಸಿಂಧೂರ್ ಆದಮೇಲೆ ಅಮೆರಿಕ ಏನೇನು ಕನ್ನಡ ಕೆಲಸ ಮಾಡ್ತಿದೆ ನಿಮ್ಗೆ ಗೊತ್ತಾಗಿದೆ. ಸೊ ಅದು ಕೊಟ್ಟ ಮೇಲೆ ಮತ್ತೆ ನಾವು ಈ ದೇಶದ ಐಟಮ್ಗಳು ಬಳಸಬೇಕು ಅಂತ ಹೇಳಿದ್ರೆ ಇದೇ ಸಿಂಪಲ್. ಒಂದು ನಿಂಬೆಹಣ್ಣು ಜ್ಯೂಸ್ ತಗೊಂಡ್ರೆ ವಿಟಮಿನ್ ಸಿ ಸಿಗುತ್ತೆ. ವಿಟಮಿನ್ ಸಿ ಸಿಕ್ಕಿದ್ರೆ ನಿಮಗೆ ಮೈಯಲ್ಲಿ
ಈ ರೆಡ್ ಬ್ಲಡ್ ಕಾರ್ಪೋಸಲ್ಸ್ಗೆ ಕೆಂಪು ಹಣ್ಣುಗಳು ಜಾಸ್ತಿ ಆಗುತ್ತೆ. ಕೆಂಪು ಹಣ್ಣುಗಳು ಜಾಸ್ತಿ ಆದರೆ BP ಬರುತ್ತೆ. ಓಕೆ, ಎಲ್ಲ ಹಿರಿಯ ನಾಗರಿಕರೇ ಭಾಗವಹಿಸಿದ್ದೀರಿ. ನಮ್ಮ ಯುವ ಜನರಿಗೆ ಏನು ಸಂದೇಶ ಕೊಡ್ತೀರಿ? ಯುವ ಜನರು ನಮ್ಮನ್ನು ನೋಡಿಕೊಂಡು ಈ ಥರ ಸೈಕಲ್ ಮಾಡಿಕೊಂಡು ಅವರ ಆರೋಗ್ಯ ಬೆಳೆಸಬೇಕು. ನಮ್ಮ ಮೋದಿಜಿ ಅವರು ಫಿಟ್ ಇಂಡಿಯಾ ಮೂವ್ಮೆಂಟನ್ನು ಕೂಡ ಫಿಟ್ಟೂ ಆಗುತ್ತೆ. ದೇಹ ಶರೀರ ಆರೋಗ್ಯವಾಗಿದ್ದರೆ ನಮ್ಮ ಯೋಚನೆನೂ ಆರೋಗ್ಯವಾಗಿರುತ್ತೆ. ಸೊ ನಾಳೆಯ ಭವಿಷ್ಯ ಯುವಕರು, ಅದ್ರ ಬಗ್ಗೆ ಯಾರಿಗೂ ಏನು ಸಂಶಯ ಇರಬಾರ್ದು. ಅದರಿಂದ ಮೋದಿಜಿ ಅವರು ಒಂದು ಮಾತನ್ನ ಹೇಳಿದ್ದಾರೆ, ಯುವಕರಿಗೆ ಸಂಬಂಧಪಟ್ಟಂಗೆ ಡಿಜಿಟಲ್ ಪ್ಲಾಟ್ಫಾರ್ಮ್ ಅಂತ ನಮ್ಮಲ್ಲಿದೆ, ಎಲೆಕ್ಟ್ರಾನಿಕ್ ಪ್ಲಾಟ್ಫಾರ್ಮ್. ಅದರಲ್ಲಿ ನೀವು ಯಾವ್ಯಾವುದು ಹ್ಯಾಶ್ ಟ್ಯಾಗ್ ಅನ್ನ ಬಳಸಬೇಡಿ. ನೀವು ಬಳಸುವಂತ ಹ್ಯಾಶ್ ಟ್ಯಾಗ್ ಹೇಗಿರಬೇಕು ಅಂತ ಹೇಳಿದ್ರೆ ಆತ್ಮನಿರ್ಭರ್ ಭಾರತ ಹ್ಯಾಶ್ ಟ್ಯಾಗ್, ಮೇಡಮ್ ಕಮ್, ಹಾಗೇನೆ ಮೇಕ್ ಇನ್ ಇಂಡಿಯಾ ಹ್ಯಾಶ್ ಟ್ಯಾಗ್, ನಮ್ಮ ದೇಶ ನಮ್ಮ ಹೆಮ್ಮೆ, ಅವರ್ ಗುಡ್ಸ್ ಅವರ್ ಪ್ರೈಡ್ ಅಂದ್ರೆ ನಾವು ಹೆಮ್ಮೆ ಪಡಬೇಕು, ನಮ್ಮ ದೇಶದ ಹೆಮ್ಮೆ ಗುಡ್ಸ್ ನಾವು ಹೆಮ್ಮೆ ಪಡಬೇಕು. ಆಮೇಲೆ ಒಂದು ಬೋರ್ಡ್ ಹಾಕೊಳ್ಳಿಬೇಕು, ರಾಮನಗರದ ವರ್ತಕರು ಓನ್ಲಿ ಇಂಡಿಯನ್ ಗುಡ್ಸ್ ಸೋಲ್ಡ್ ಹಿಯರ್ ಅಂತ ಒಂದು ಬೋರ್ಡ್ ಹಾಕೊಳ್ಳಿ. ನಾವೇನಿಲ್ಲ ಪೆಪ್ಸಿ ಕೋಕೋ ಕೋಲಾ ಕುಡಿಯೋದನ್ನ ಬಿಟ್ಟು ಕಾಫಿ ಟೀ ಕುಡಿದ್ರೆ ಸಾಕು, ನಮ್ಮ ದೇಶ ಎಷ್ಟು ಉದ್ದಾರ. ಇವರು ಅಶೋಕ್ ಗುಲಾಟಿ ಅಂತ 77 ವರ್ಷ, ಇವರು ಮೋಹನ್ ಶೆನಾಯ್ ಅಂತ 65 ವರ್ಷ. ನೋಡಿ 75 ವರ್ಷ. ಮೇಡಮ್ ಇವ್ರ ಹೆಂಡತಿ ಇವರು ಶಾಂತ ಅಂತ ಲೇಡಿ. ಆಮೇಲೆ ಮೀರಾ ಮೇಡಮ್ ಎಲ್ಲಿ? ಮೇಡಮ್ ಬನ್ನಿ, ಮುಂದೆ ಬನ್ನಿ. ಇವರು 2 ವರ್ಷಕ್ಕೆ ಮುಂದೆ 25,000 ಕಿಲೋಮೀಟರ್ 1 ವರ್ಷದಲ್ಲಿ ಓಡಿಸಿದಾರೆ. ಅದಾದ್ಮೇಲೆ ಇನ್ನೆಷ್ಟು ಓಡಿಸಿದಾರೆ ಅಂತ ನನಗೆ ಗೊತ್ತಿಲ್ಲ, ಹೇಳ್ಕೊಳ್ಳಿ ಅಷ್ಟೇ. ಸೊ ಇದನ್ನ ನೋಡಿಕೊಂಡು ನಮ್ಮ ಯುವಕರು ಫಿಟ್ ಇಂಡಿಯಾ ಮೂವ್ಮೆಂಟ್, ಸ್ವದೇಶಿ ಬಳಸಿ ದೇಶ ಬಳಸಿ ಶುರು ಮಾಡಬೇಕು ಅಂತ ನಾವು ಕೇಳ್ಕೊತೀವಿ. ರೈಟ್. ಎಲ್ರಿಗೂ ನಮಸ್ಕಾರ. ಇವತ್ತು ಮಾಗಡಿಗೆ ನೆಲಮಂಗಲದಿಂದ ಹೊರಟಿರ್ತಕ್ಕಂಥ ಸ್ವದೇಶಿ ಬೆಳೆಸಿ ದೇಶ ಉಳಿಸಿ ಅಂತ ಹೇಳಿ ಒಂದು ಅಭಿಯಾನ, ಏನು ಸ್ವದೇಶಿ ಜಾಗರಣ ಮಂಚು ಮತ್ತು ಈ ಒಂದು ಹಿರಿಯರೇನಿದ್ದಾರೆ, ನಿವೃತ್ತ ಸೈನ್ಯದಲ್ಲಿ ಕೆಲಸ ಮಾಡಿದಂಥವ್ರು, ಬ್ಯಾಂಕ್ನಲ್ಲಿ, ಹಾಗೆ ಹಲವಾರು ವಿವಿಧ ಕ್ಷೇತ್ರಗಳಲ್ಲಿ ಇರ್ತಕ್ಕಂಥ ಉನ್ನತ ಹುದ್ದೆಯಲ್ಲಿರ್ತಕ್ಕಂಥ ರಿಟೈರ್ಡು ಮತ್ತು ಪ್ರೆಸೆಂಟ್ ಕೆಲಸ ಕಾರ್ಯನಿರ್ವಹಣೆ ಮಾಡ್ತಾ ಇರ್ತಕ್ಕಂಥ ಪ್ರಮುಖರು ಸುಮಾರು 20 ಸಂಖ್ಯೆಯಲ್ಲಿ ಸುಮಾರು 3600 ಕಿಲೋಮೀಟರ್ ಅಷ್ಟು ಇಡೀ ರಾಜ್ಯ ವ್ಯಾಪ್ತಿ ನಮ್ಮ ಸ್ವದೇಶಿ ಬಗ್ಗೆ, ನಾವು ದೇಶವನ್ನು ಉಳಿಸ್ಕೊಳ್ಬೇಕು ಅಂದರೆ ನಮ್ಮ ದೇಶದ ವಸ್ತುಗಳನ್ನು, ನಮ್ಮ ದೇಶದ ಉಡುಪುಗಳನ್ನು ಧರಿಸಬೇಕು. ನಮ್ಮತನನ ನಾವು ಉಳಿಸ್ಕೊಂಡ್ರೆ ಆರ್ಥಿಕವಾಗೂ ಸಹ ನಾವು ಗಟ್ಟಿಯಾಗ್ತೀವಿ ಅಂತ ಹೇಳ್ತೀಯ ಈ ಒಂದು ಜಾಥಾನ ಈ ಹಿರಿಯರು ಮಾಡ್ತಾ ಇದ್ದಾರೆ. ಇವರೆಲ್ಲರಿಗೂ ಸಹ ಮಾಗಡಿಯ ಸಮಸ್ತ ಜನತೆ ಪರವಾಗಿ ಮೊದಲಿಗೆ ನಾನು ಇವರೆಲ್ಲರಿಗೂ ಸಹ ಸ್ವಾಗತ ಕೊಡ್ತಾ ಇದ್ದೇನೆ. ಹಾಗೆ ಇವರ ಯಾತ್ರೆ ಸಹ ಈ ಒಂದು ಜಾಥಾ ಬಹಳ ಯಶಸ್ವಿಯಾಗಲಿ ಅಂತ ಹೇಳಿ ಮಾಗಡಿಯ ಸಮಸ್ತ ಜನತೆ ಪರವಾಗಿ ನಾನು ಇವರಿಗೆ ಮತ್ತೊಮ್ಮೆ ಒಂದು ಅಭಿನಂದನೆ ಸಲ್ಲಿಸ್ತಾ, ಈ ಒಂದು ಕಾರ್ಯನ ಇವರು ಮಾಡ್ತಾ ಇದ್ದಾರೆ. ನಮಗೂ ಸಹ ಮಾಗಡಿಯಲ್ಲಿರ್ತಕ್ಕಂಥ ಯುವಕರಿಗೆ ಮತ್ತು ಎಲ್ಲರಿಗೂ ಸಹ ಒಂದು ಪ್ರೇರಣೆ ಸಂಗತಿ ಇದು. ಈ ಒಂದು ಕಾರ್ಯದಲ್ಲಿ ನಮಗೂ ಸಹ ಅವ್ರನ್ನ ಸ್ವಾಗತ ಮಾಡಲಿಕ್ಕೆ ಅವಕಾಶ ಸಿಕ್ಕಿದೆ. ಹಾಗೆ ಇಲ್ಲಿರ್ತಕ್ಕಂಥವ್ರೆಲ್ಲರೂ ಸಹ ಬಹಳ ಉತ್ಸಾಹದಿಂದ ಬಂದಿದ್ದಾರೆ. ಏನು ದೇಶವನ್ನು ಉಳಿಸ್ಬೇಕು ಅಂತ ಹೇಳಿದ್ರೆ ದೇಶದ ಆರ್ಥಿಕತೆ ಬಹಳ ಗಟ್ಟಿಯಾಗಿರಬೇಕು. ಆ ಒಂದು ಗಟ್ಟಿಯಾಗಿರಬೇಕು ಅಂದರೆ ನಾವು ನಮ್ಮ ದೇಶದ ವಸ್ತುಗಳನ್ನ ನಾವು ಉಪಯೋಗಿಸ್ಬೇಕು ಅನ್ನೋದು ಈ ಒಂದು ಅಭಿಯಾನದ ಮೂಲ ಉದ್ದೇಶ. ಸೊ ಈ ಒಂದು ಉದ್ದೇಶನ ತಿಳಿತಾ ನಾವು ನಮ್ಮ ತಾಲೂಕಿನ ಎಲ್ಲ ಸಮಸ್ತ ನಾಗರಿಕರ ನಾನು ವಿನಂತಿ ಮಾಡೋದು, ನಾವು ನಮ್ಮ ದೇಶದ ಉತ್ಪನ್ನಗಳನ್ನ ನಾವು ಬಳಸೋಣ, ನಮ್ಮ ದೇಶನ ನಾವು ಬೆಳೆಸೋಣ ಅಂತ ಹೇಳ್ತಾ ನಾವೊಂದು ಈ ಮಾತಿಗೆ ಅಲ್ಪ ಗಮನ ಕೊಡ್ತೇವೆ.